ಪುರಾಣಗಳಲ್ಲಿ ಪಂಚಕನ್ಯೆಯರು ಅಂದರೆ ಆದರ್ಶ ಮಹಿಳೆಯರು ಮತ್ತು ಪರಿಶುದ್ಧ ಕನ್ಯೆಯರು ಎಂದು ಪೂಜಿಸಲಾಗುತ್ತೆ. ಮದುವೆಯಾಗಿ ಮಕ್ಕಳಾಗಿದ್ದರೂ ಸಹ ಇವರನ್ನ ಪಂಚಕನ್ಯೆಯರು ಎಂದು ಪುರಾಣದಲ್ಲಿ ಹೇಳ್ತಾರೆ. ಹಾಗಾದ್ರೆ ಯಾರು ಈ ಪಂಚಕನ್ಯೆಯರು? ತಿಳಿಯೋಣ ಬನ್ನಿ. ಅಹಲ್ಯಾದೇವಿ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅಹಲ್ಯಾದೇವಿಯ ಬಗ್ಗೆ ವಿವರಿಸಲಾಗಿದೆ. ಅಹಲ್ಯ ಸೌಂದರ್ಯವತಿ, ಸುಸಂಸ್ಕೃತ, ಸೌಮ್ಯ ಮತ್ತು ಸದ್ಗುಣಶೀಲ ಮಹಿಳೆ. ಅಹಲ್ಯ ಗೌತಮ ಋಷಿಯನ್ನ ಮದುವೆಯಾಗಿದ್ರು. ಒಂದು ದಿನ ಗೌತಮ ಋಷಿ ಸ್ನಾನ ಮಾಡಲು ಮುಂಜಾನೆ ಆಶ್ರಮದಿಂದ ಹೊರಟರು. ಆ ಸಮಯದಲ್ಲಿ ಇಂದ್ರದೇವನು ಅಹಲ್ಯಾಳ ಸತಿ ಧರ್ಮಕ್ಕೆ ಭಂಗವನ್ನುಂಟು ಮಾಡುವುದಕ್ಕಾಗಿ ಗೌತಮ ಋಷಿಯ ವೇಷದಲ್ಲಿ ಗೌತಮ ಋಷಿಯ ಮನೆಗೆ ಬರುತ್ತಾನೆ. ಅದೇ ಸಮಯಕ್ಕೆ ಮನೆಗೆ ಬಂದ ಗೌತಮ ಋಷಿ ಅಹಲ್ಯಾಳನ್ನ ಮತ್ತು ತನ್ನ ವೇಷದಲ್ಲಿದ್ದ ಇಂದ್ರದೇವನನ್ನ ಕಂಡು ಅಸಹ್ಯಗೊಂಡು ಇಬ್ಬರಿಗೂ ಶಾಪ ನೀಡುತ್ತಾನೆ. ಅಹಲ್ಯಾದೇವಿಯು ಗೌತಮ ಋಷಿಯಲ್ಲಿ ಕ್ಷಮೆಯನ್ನ ಕೇಳುತ್ತಾಳೆ ಮತ್ತು ಇದರಲ್ಲಿ ತನ್ನ ತಪ್ಪಿಲ್ಲ ಎಂದು ಕೇಳಿಕೊಳ್ಳುತ್ತಾಳೆ. ಆದರೆ ಋಷಿ ಗೌತಮನು ತಪ್ಪದೆ ನೀನು ಕಲ್ಲಾಗು ಎಂದು ಅಹಲ್ಯಾಗೆ ಶಾಪ ಕೊಡ್ತಾರೆ. ತ್ರೇತಾಯುಗದಲ್ಲಿ ಶ್ರೀ ವಿಷ್ಣುವು ಯಾವಾಗ ರಾಮನಾಗಿ ಅವತರಿಸುತ್ತಾನೆ, ಆಗ ಅವನ ಪಾದಗಳು ನಿನ್ನನ್ನು ಸ್ಪರ್ಶಿಸಿದಾಗ ನೀನು ಶಾಪದಿಂದ ಮುಕ್ತಳಾಗುತ್ತೀಯ ಎಂದು ಹೇಳುತ್ತಾನೆ. ಇದರ ನಂತರ ಅಹಲ್ಯಾಳನ್ನು ಭಗವಾನ್ ರಾಮನು ರಕ್ಷಿಸುತ್ತಾನೆ. ಅಂದಿನಿಂದ ಆಕೆಯನ್ನು ಕನ್ಯೆ ಎಂದು ಕರೆಯಲಾಗುತ್ತದೆ. ದ್ರೌಪದಿ. ಪುರಾಣಗಳ ಪ್ರಕಾರ ದ್ರೌಪದಿ ಯಾಗದಿಂದ ಜನಿಸಿದವಳು. ದ್ರೌಪದಿ ಸುಂದರ, ತಾಳ್ಮೆ ಮತ್ತು ಪರಿಶುದ್ಧ ಮಹಿಳೆ. ದ್ರೌಪದಿ 5 ಜನ ಪಾಂಡವರ ಹೆಂಡತಿ ಮತ್ತು 5 ಗಂಡು ಮಕ್ಕಳ ತಾಯಿ ಎಂದು ಹೇಳಲಾಗುತ್ತೆ. ಆದರೆ ಇದರ ಹೊರತಾಗಿಯೂ ದ್ರೌಪದಿಯನ್ನ ಯಾವಾಗಲೂ ಕನ್ಯೆ ಎಂದು ಕರೆಯಲಾಗುತ್ತಿತ್ತು. ವಾಸ್ತವವಾಗಿ ದ್ರೌಪದಿಯನ್ನು ಕೌರವರ ಸಭೆಯ ಮಧ್ಯೆ ಅವಮಾನಿಸುವಾಗ ಶ್ರೀಕೃಷ್ಣನು ಆಕೆಯನ್ನು ಕಾಪಾಡುತ್ತಾನೆ ಹಾಗೂ ಶ್ರೀಕೃಷ್ಣನು ದ್ರೌಪದಿಗೆ ಶಾಶ್ವತವಾಗಿ ಕನ್ಯೆಯಾಗಿ ಉಳಿಯುವ ವರವನ್ನ ನೀಡಿದನೆಂದು ಹೇಳಲಾಗುತ್ತದೆ. ಮಂಡೋದರಿ. ಲಂಕಾಪತಿ ರಾವಣನ ಪತ್ನಿ ಮಂಡೋದರಿ. ಮಂಡೋದರಿಯನ್ನ ಚಿರಕುಮಾರಿ ಅಥವಾ ಚಿರಕನ್ಯೆ ಎಂದು ಕೂಡ ಕರೆಯುತ್ತಾರೆ. ಮಂಡೋದರಿಯು ರಾಕ್ಷಸ ರಾಜ ಮಾಯಾಸುರ ಮತ್ತು ಹೇಮಾಳ ಮಗಳು. ಮಂಡೋದರಿಯ ತಾಯಿ ಅಪ್ಸರೆಯಾದ ಹೇಮ. ಆದರೆ ತಂದೆ ರಾಕ್ಷಸ ಕುಲಕ್ಕೆ ಸೇರಿದವನು. ಈ ಕಾರಣಕ್ಕಾಗಿ ಮಂಡೋದರಿ ತುಂಬಾ ಸುಂದರಿ ಮತ್ತು ಅರ್ಧ ರಾಕ್ಷಸಿಯಾಗಿದ್ದಳು. ಮಂಡೋದರಿಯು ಶಿವನಿಂದ ರಾವಣನೊಂದಿಗೆ ವಿವಾಹವಾಗುವ ವರವನ್ನ ಪಡೆದಳು. ರಾವಣನನ್ನು ಮದುವೆಯಾದ ನಂತರ ಮಂಡೋದರಿಯು ಅಕ್ಷಯ ಕುಮಾರ, ಮೇಘನಾದ ಮತ್ತು ಅತಿಕಾಯ ಮುಂತಾದ ಪುತ್ರರಿಗೆ ಜನ್ಮ ನೀಡಿದಳು. ಮಂಡೋದರಿಯು ಶಾಶ್ವತ ಕನ್ಯತ್ವವನ್ನ ಹೊಂದಿದ್ದವಳು. ಹಾಗಾಗಿ ಗಂಡು ಮಕ್ಕಳು ಹುಟ್ಟಿದರೂ ಅವಳ ಕನ್ಯತ್ವಕ್ಕೆ ಯಾವುದೇ ರೀತಿಯ ಭಂಗವಾಗಲಿಲ್ಲ ಎಂದು ಹೇಳುತ್ತಾರೆ. ತಾರಾ ಸಾಗರ ಮಂಥನದಿಂದ ಸೃಷ್ಟಿಯಾದ ಅಪ್ಸರೆ. ವಾನರ ರಾಜ ವಾಲಿಯೊಂದಿಗೆ ತಾರಾ ಮದುವೆಯಾಗಿದ್ದಳು. ಶ್ರೀರಾಮನು ವನವಾಸದಲ್ಲಿ ಸೀತೆಯ ಹುಡುಕಾಟದಲ್ಲಿದ್ದಾಗ ವಾಲಿಯ ಸಹೋದರ ಸುಗ್ರೀವನಿಗೆ ಸಹಾಯ ಮಾಡಲೆಂದು ವಾಲಿಯನ್ನು ಕೊಂದನು. ವಾಲಿಯ ಮರಣದಿಂದ ನೊಂದ ತಾರಾ ಶ್ರೀರಾಮನಿಗೆ ನೀನು ನಿನ್ನ ಪತ್ನಿಯನ್ನು ಕಳೆದುಕೊಳ್ಳುವಂತಾಗಲಿ ಹಾಗೂ ಮುಂದಿನ ಜನ್ಮದಲ್ಲಿ ರಾಮನು ವಾಲಿಯ ಕೈಯಲ್ಲಿ ಸಾಯುವಂತಾಗಲಿ ಎಂದು ಶಾಪ ನೀಡುತ್ತಾಳೆ. ಮುಂದೆ ದ್ವಾಪರ ಯುಗದಲ್ಲಿ ರಾಮನು ಶ್ರೀಕೃಷ್ಣನಾಗಿ ಹುಟ್ಟುತ್ತಾನೆ ಹಾಗೂ ಕೃಷ್ಣನ ಅಂತ್ಯಕಾಲದಲ್ಲಿ ವಾಲಿಯ 2ನೇ ಜನ್ಮವಾದ ಬಿಲ್ಸರ ಎಂಬ ಬೇಟೆಗಾರನಿಂದ ಕೃಷ್ಣನ ಸಾವಾಗುತ್ತದೆ. ತಾರಾ ಕೂಡ ಜೀವನ ಪರ್ಯಂತ ಕನ್ಯೆಯಾಗಿ ಉಳಿಯುವ ವರವನ್ನ ಪಡೆದಿದ್ದಳು.
ಕುಂತಿ. ಅರಮನೆಗೆ ಬಂದ ಮಹಾತ್ಮರ ಸೇವೆಯನ್ನು ಮಾಡಿದ್ದಳು ಕುಂತಿ. ಒಮ್ಮೆ ದುರ್ವಾಸ ಋಷಿ ಅರಮನೆಗೆ ಬಂದಿದ್ದರು. ಕುಂತಿಯ ಆತಿಥ್ಯಕ್ಕೆ ಸಂತುಷ್ಟರಾದ ದುರ್ವಾಸ ಮುನಿಯು, ಮಗಳೇ, ನಿಮ್ಮ ಸೇವೆಯಿಂದ ನಾನು ಸಂತೋಷಗೊಂಡಿದ್ದೇನೆ. ಆದ್ದರಿಂದ ನಾನು ನಿನಗೆ ಒಂದು ಮಂತ್ರವನ್ನು ನೀಡುತ್ತೇನೆ. ಆ ಮಂತ್ರವನ್ನು ಪಠಿಸುವುದರಿಂದ ದೇವರು ಮತ್ತು ದೇವತೆಗಳು ತಕ್ಷಣವೇ ನಿನ್ನ ಮುಂದೆ ಪ್ರತ್ಯಕ್ಷರಾಗಿ ನಿನ್ನೆಲ್ಲ ಸಂಕಷ್ಟವನ್ನು ದೂರ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಕುಂತಿಯು ಹಸ್ತಿನಾಪುರದ ರಾಜ ಪಾಂಡುವನ್ನು ವಿವಾಹವಾದಳು. ಆದರೆ ಪಾಂಡು ತನ್ನ ಹೆಂಡತಿ ಕುಂತಿಯನ್ನು ಮುಟ್ಟಿದರೆ ಸಾಯುತ್ತಾನೆ ಎನ್ನುವ ಶಾಪಕ್ಕೆ ಗುರಿಯಾಗಿದ್ದನು. ಹೀಗಾಗಿ ಪಾಂಡು ಮರಣದ ನಂತರ ಕುರುವಂಶ ಕೊನೆಗೊಳ್ಳುತ್ತದೆ ಎಂದು ಅವನು ಚಿಂತೆಗೊಳಗಾದನು. ಆ ಸಮಯದಲ್ಲಿ ಕುಂತಿಯು ದುರ್ವಾಸ ಋಷಿಯಿಂದ ಅದ್ಭುತವಾದ ಮಂತ್ರವನ್ನು ಪಡೆದುಕೊಂಡಿದ್ದರಿಂದ ಕುಂತಿಯು ಧರ್ಮದೇವನಿಂದ ಯುಧಿಷ್ಠರನನ್ನು, ವಸುದೇವನಿಂದ ಭೀಮನನ್ನು ಮತ್ತು ಇಂದ್ರದೇವನಿಂದ ಅರ್ಜುನನನ್ನು ಮಗಳಾಗಿ ಪಡೆದಳು. ಈ ರೀತಿಯಾಗಿ ದೇವತೆಗಳಿಂದ ಮಗುವನ್ನು ಪಡೆದ ನಂತರವೂ ಕುಂತಿಯ ಕನ್ಯತ್ವವನ್ನು ಪವಿತ್ರವೆಂದು ಪರಿಗಣಿಸಲಾಯಿತು.